ಗ್ಯಾರಂಟಿಯ ಹೊಡೆತದಿಂದ ಕಂಗೆಟ್ಟಿಲ್ಲ ಅಂತ ಹೇಳಿಕೊಳ್ಳುವ ಕಂಗೆಟ್ಟಿ ಹೋಗಿರುವ ಒಂದು ರೀತಿ ಜನರ ಮುಂದೆ ದಯನೀಯವಾಗಿ ಭಿಕ್ಷುಕನಂತೆ ಓಡಾಡುತ್ತಿರುವ ಅಫಿಷಿಯಲಿ ರಾಜ್ಯ ಸರ್ಕಾರ ಆಗಾಗ್ಗೆ ಇದನ್ನು ಮಾಡ್ಕೊಂಡು ಬಂದಿದೆ. ಬೆಲೆ ಏರಿಕೆಗಳು ಆಗಲೇಬಾರದು ಅನ್ನೋ ನಿರೀಕ್ಷೆಯಲ್ಲಿ ಯಾವ ಪ್ರಜೆಯೂ ಇರಲಿಕ್ಕೆ ಸಾಧ್ಯವಿಲ್ಲ. ಬೆಲೆ ಅಥವಾ ತೆರಿಗೆ ಕಾಲಕ್ಕೆ ತಕ್ಕಂತೆ ಅದಾಗ್ತಾ ಹೋಗಬೇಕು. ಆದರೆ ಅದು ಆಗುವ ರೀತಿ, ಪರಿಸ್ಥಿತಿ ಮತ್ತು ಹೇಗಾಗ್ತಾ ಇದೆ ಅನ್ನೋದು ಬಹಳ ಇಂಪಾರ್ಟೆಂಟ್. ಬಹಳ ಕಾರಣ ಅದಕ್ಕೆ ಇಂಪಾರ್ಟೆಂಟ್. ಸುಮ್ಮನೆ ಬಂಡತನದಲ್ಲಿ ಈ ರಾಜಣ್ಣ ಎಂಬ ಭಂಡ ಮಂತ್ರಿ ಥರ ಅಲ್ಲ. ಏನು ಮೆಷಿನ್ ಇಟ್ಟಿದ್ದೀವಾ ಸರ್ಕಾರದಲ್ಲಿ ಅಂತ ನಿಮ್ಮ ಮನೆಯಲ್ಲಿ ಯೋಗ್ಯತೆಗೆ ಒಂದು CCTV ಹಾಕ್ಕೊಳ್ಳೋಕ್ಕಾಗಿಲ್ಲ, ಅವಳು ಯಾವಳೋ ಬಂದೋದ್ಲು ಅಂದಾಗ ಅದನ್ನು ಹೋಗಿ ತಾಕತ್ತಿಲ್ಲದೆ ಇರೋ ಮಂತ್ರಿ ಒಂದು ದೂರು ಕೊಡೋಕ್ಕಿನ್ನು ಬಿಲದಳು ಭೀಮಸೇನ ನಮ್ಮನ್ನು ಬಂದು ಮೆಷಿನ್ ಕೇಳ್ತೀರೇನ್ರಿ? ನಿಮ್ಮ ಮನೆಯಲ್ಲಿ ಇರಬೇಕು, ಇದ್ರೆ ಕಳಿಸ್ಕೊಡಿ, ನಾನು ಚೆಕ್ ಮಾಡಿಬಿಟ್ಟು ಕೊಡ್ತೀನಿ. ಮೆಷಿನ್ ಅಂತೆ, ಮೆಷಿನ್ ಏನು ನಾವು ಮೆಷಿನ್ ಇಟ್ಟಿದ್ದೀವ ನಮ್ಮ ಮನೇಲಿ? ನೀವು ಹಾಕ್ದಂಗೆಲ್ಲ ಒತ್ತಿ ಕೊಟ್ಬಿಡಕ್ಕಿಲ್ಲಿ. ನಿಮ್ಗಳಿಗಾದ್ರೆ, ರಾಜಣ್ಣನಿಗೆ ಹೇಳಿಲ್ಲ ನಾನು, ಎಲ್ಲರಿಗೂ ಸೇರಿಸಿ ಹೇಳ್ತಿರೋದು ಜನರಲ್ಲಿ, ನಿಮಗಾದರೆ 40% ಮೆಷಿನ್ ಇದೆಯಲ್ಲ ಹೇಳ್ತಿದ್ದು ಏನು ಹೇಸಿಗೆ ತಿನ್ನೋ ಅಂತ ಕೆಲಸಕ್ಕೆ ಅಲ್ವಾ? ಆ ಹೇಸಿಗೆಗೆ ಅದಕ್ಕೆ ಕೊರತೆ ಇಲ್ಲ, ಅದಕ್ಕೆ ಮೆಷಿನ್ ಇದೆಯಾ? ವಾಟ್ ಆರ್ ಆರೋಗ್ಯನ್ಸ್ ದಿ ಮಿನಿಸ್ಟರ್ಸ್ ಹ್ಯಾವ್? ಯು ಶುಡ್ ಬಿ ಹಂಬಲ್. ಈ ರಾಜ್ಯದ ಜನ ಇನ್ನೂ ಬಾಯಿ ಮುಚ್ಕೊಂಡು ಕೂತಿದ್ದಾರೆ ನಿಮ್ಮ ಆಟಗಳಿಗೆ ಅಂತ. ಹಂಬಲ್ನೆಸ್ ಇಲ್ಲ, ಆರೋಗ್ಯನ್ಸು, ತಾಕತ್ತಿಲ್ಲ. ಒಂದು ದೂರು ಕೊಡೋಕ್ಕೊಬ್ಬ ಮಂತ್ರಿಗೆ ಮಾತಾಡ್ತಾರೆ ಕೂತ್ಕೊಂಡಿಲ್ಲಿ ಮೆಷಿನ್ ವಿಚಾರನ. ಶಾಕ್ ಕೊಟ್ಟಿದ್ದ ರಾಜ್ಯ ಸರ್ಕಾರ ಮತ್ತೊಮ್ಮೆ ಈಗ ಬೆಲೆ ಏರಿಕೆಯ ಸ್ಟ್ರೋಕ್ ಕೊಟ್ಟಿದೆ. ಮೊನ್ನೆ ಇಂಧನ ಇಲಾಖೆ ನೌಕರರ ಪಿಂಚಣಿ ಗ್ರಾಚ್ಯುಟಿಗಾಗಿ ಯೂನಿಟ್ಗೆ 36 ಪೈಸಾ ಹೆಚ್ಚಿಸಿದ್ರು. ನಿಮ್ಮ ಕಚಡ ಎಕನಾಮಿಕ್ಸ್ಗೆ ಅವನು ಯಾವನು ಮೆಚ್ಚಬೇಕು ಹೇಳಿ? ಎಂಥ ದುಷ್ಟರು! ಡೆಮೋಕ್ರಸಿ ಈಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್ ನಮ್ಮ ದೇಶದಲ್ಲಿ. ಇಟ್ಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್. ಡೆಮೋಕ್ರಸಿ ಎಂಬ ಹೆಸರಿನಲ್ಲಿ ನಡೆಯುತ್ತಿರುವಂತಹ ರಂಗಿನ ಆಟ ಇದು ಅಷ್ಟೇ. ಡೆಮೋಕ್ರಸಿ ಈಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್ ಇನ್ ದಿಸ್ ಕಂಟ್ರಿ. ಅದರ ಹೆಸರಿನಲ್ಲಿ ನಡೆಯುತ್ತಿರುವ ಕೆಲವು ವ್ಯಕ್ತಿಗಳು ಮತ್ತು ಕುಟುಂಬದವರ ಮಜದ ವೈಭವದ ಆಟ ಅಷ್ಟೇ. ಇಟ್ಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್. 5 ವರ್ಷಕ್ಕೊಂದ್ಸರಿ ವೋಟ್ ಹಾಕ್ಸೋದೊಂದು ಗಿಮಿಕ್ಕನ್ನು ಇಟ್ಕೊಂಡು ಜನ ಬೊಂಬೆ ಥರ ಆಡಿಸ್ಕೊಂಡು ಹೇಸಿಗೆ ತಿನ್ಕೊಂಡು ಓಡಾಡ್ತಿರೋಂಥವ್ರ ಮಧ್ಯೆ ಸಿಕ್ಕಾಕೊಂಡು ನರಳ್ತಾ ಇರೋ ಜನ ನಮ್ಗೆ ಅರಿವಾಗ್ತಿಲ್ಲ ಅಷ್ಟೇ. ಇಟ್ಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್ ಅಂತ. ವಿ ನೀಡ್ ಸಮ್ ಬೆಟರ್ ಒನ್ ವೇರ್ ದೀಸ್ ಇಡಿಯಟ್ಸ್ ಡೋಂಟ್ ಹ್ಯಾವ್ ಸೋ ಮಚ್ ಪವರ್ ಟು ರೂಲ್ ಓವರ್ ಅಸ್. ನಮ್ಮ ದುಡ್ಡನ್ನು ತಿಂದುಬಿಟ್ಟು ನಮ್ಮ ಮೇಲೆ ರೂಲ್ ಮಾಡಕ್ಕೆ ಬರ್ತಾರೆ. ಅದರ ಮೇಲೆ ದಿಮಾಕು ಬೇರೆ. ಸರಿ, ಏಪ್ರಿಲ್ ಈಗ ಅದೇ ರೀತಿ ಹಾಲಿನ ದರಕ್ಕೆ ತಂದಿದ್ದಾರೆ. ಏನಕ್ಕೆ? ರೈತರಿಗೆ ಪ್ರೋತ್ಸಾಹ ಧನ. ಈ ಸರ್ಕಾರಗಳದ್ದು ಮಜಾ ಹೇಗಿದೆ ಅಂದರೆ, ಏನಾದ್ರು ಒಂದನ್ನು ಮಾಡಿದಾಗ ಅದಕ್ಕೆ ರೈತರ ಹೆಸರು ಹೇಳಿಬಿಟ್ರೆ ಅದು ಪಾಸ್ಪೋರ್ಟ್ ಅನ್ಕೊಂಡ್ಬಿಟ್ಟಿದ್ದಾರೆ ಹೆಚ್ಚಳ ಮಾಡ್ಕೊಳ್ಳೋಕ್ಕೆ. ರೈತರಿಗೆ ಪಾಸ್ಪೋರ್ಟ್ ಥರ ನೀವು ಹೆಚ್ಚಳ ಮಾಡಿಬಿಟ್ಟು ಕೊಟ್ಬಿಡ್ಬೋದು ಅಂದರೆ ಗ್ರಾಹಕರೇನು ಕತ್ತೆಗಳ? ಅವರೇನವರು ಕತ್ತೆಗಳಾಗಾರೆ? ಅವ್ರ ಮನೆಯಲ್ಲಿ ಮೆಷಿನ್ ಇದೆಯಾ ಕೇಳಿ ರಾಜಣ್ಣನಿಗೆ, ಮಿಸ್ಟರ್ ಮಂತ್ರಿ. ಅದು ಯಾರೋ ಇದನ್ನು ಅನೌನ್ಸ್ ಮಾಡಿದ ಮಂತ್ರಿನೋ ಯಾರೋ ಹೂ ಎವರ್ ಇಟ್ ಈಸ್ ಕೇಳ್ರಿ. ಮೆಷಿನ್ ಇರೋದು ನಿಮ್ಗಳ ಮನೆಯಲ್ಲಿ, ನಮ್ಮಂಥವ್ರ ಮನೇಲಿ ಮೆಷಿನ್ ಇರಲ್ಲ. ಯಾಕಂದರೆ ನಮ್ಗೆ ಕೈಯಲ್ಲಿ ಎಣಿಸೋ ಅಷ್ಟೇ ದುಡ್ಡಿರುತ್ತೆ. ಅಷ್ಟೇ ಇರುತ್ತೆ. ಮಷಿನ್ ಹಾಕ್ಬೇಕು ನಮಗೆ. ಮೆಷಿನ್ ಬೇಕಾಗಿರೋದು ನಿಮಗೆ 40% ಗಿರಾಕಿಗಳಿಗೆ ಮೆಷಿನ್ ಬೇಕಾಗಿರೋದು. ಇನ್ನು ರೈತರ ಹೆಸರಿನಲ್ಲಿ ಎಲ್ಲವನ್ನೂ ಮಾಡಿಬಿಡೋದು. ಹಾಗಾದರೆ ಗ್ರಾಹಕರೇನು ಕತ್ತೆಗಳ? KMF has miserably failed to protect the interest of consumers. ಇದು ಆಂಟಿ ಕನ್ಸ್ಯೂಮರ್ ಸಂಸ್ಥೆ ಆಗ್ತಾ ಇದೆ ಬರ್ತಾ. ಪ್ರೋ ಫಾರ್ಮರ್ ಇರಿ ಫೇರ್, ಬಟ್ ಆಂಟಿ ಕನ್ಸ್ಯೂಮರ್ ಹೆಂಗಾಗ್ತೀರಿ? ರೈತರು ಕೇಳಿಬಿಟ್ರಂತೆ 4 ರೂಪಾಯಿ ಕೊಡಿ 6 ರೂಪಾಯಿ ಕೊಡಿ ಅಂತ ಕೇಳಿ, ಆಲ್ ರೈಟ್. ಗ್ರಾಹಕರು ಇಳಿಸಿ ಅಂತ ನಾನು ನಾಳೆ ಮನವಿ ಪತ್ರ ಕಳಿಸ್ತೀನಿ. ಇಳಿಸ್ತೀಯೇನಪ್ಪ? ಓ ಮಿಸ್ಟರ್ ಹೂ ಎವರ್ ಯು ಆರ್, ಇಳಿಸ್ತೀರಾ? ನಾನು ಕಳಿಸ್ಲಾ? 50 ಜನಕ್ಕೆ ಸೈನ್ ಹಾಕಿಸ್ಬಿಟ್ಟು ನಾಳೆ ಗ್ರಾಹಕರು 2 ಕಣ್ಣಂತೆ. ಯಾವೆರಡು ಕಣ್ಣು? ಚುಚ್ಚಿ ಕುರ್ರ ಮಾಡಿಟ್ಟಾಗಿದೆ ನೀವು ಕಣ್ಣನ್ನು. ಗ್ರಾಹಕರು ಪ್ರೊಟೆಸ್ಟ್ ಮಾಡ್ತಾ ಇಲ್ಲ. ಗ್ರಾಹಕರು ನಿಮಗೆ ಪಾಠ ಕಲಿಸೋದಕ್ಕೆ ಯೂನಿಫೈ ಆಗಿಲ್ಲ, ಅದಕ್ಕೆ ಬಚಾವಾಗಿ ಕೂತಿದ್ದೀರಿ ಅಷ್ಟೇ ನೀವು. ರೈತರ ಹೆಸರಿನಲ್ಲಿ ಎಲ್ಲದೂ ಪಾಸ್ಪೋರ್ಟು ನಿಮಗೆ. ಆಲ್ ರೈಟ್. 4 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಏಪ್ರಿಲ್ 1ನೇ ತಾರೀಕಿಂದ. ಹಾಲು ಜೊತೆಗೆ ಮೊಸರಿಗೂ ಆಗುತ್ತೆ, ಮೊಸರು ಜೊತೆಯಲ್ಲಿ ತುಪ್ಪಕ್ಕೂ ಆಗುತ್ತೆ. ದೀಸ್ ಆರ್ ಆಲ್ ಕರಾಲರಿ, ಹಂಗೆ ಆಗಲೇಬೇಕು. ಸಂಪುಟದಲ್ಲಿ ನಿರ್ಧಾರ ಅಂತೆ. ಸಂಪುಟದಲ್ಲಿ ತೊಗೊಂಡ್ಬಿಟ್ರೆ
ಏನು ದೇವೇಂದ್ರನ ಒಡ್ಡೋಲಕದಲ್ಲಿ ತೊಗೊಂಡ್ಬಿಟ್ರು ಅನ್ನೋ ಥರನ ಪ್ರಶ್ನೆ ಮಾಡೋಕ್ಕಾಗಲ್ಲ ಅಂತ ತೊಗೊಂಡ್ಬಿಟ್ರೆ ಅಥವಾ ರೈತರು ಮಾತ್ರ ಇರಬೇಕಾ? ಹಾಗಾದ್ರೆ ಗ್ರಾಹಕರು ಇರಕೂಡ್ದು, ಅವ್ರು ಸತ್ತೋಗ್ಬೇಕಾ? ಅವ್ರು ಬೇಡವಾ? ಅವರು ಇದ್ಯಾವ ಲೆಕ್ಕಾಚಾರ ಇದು? ಪ್ರತಿ ಪಾಕೆಟ್ನಲ್ಲಿ 50 ml ಹೆಚ್ಚು ಕೊಡ್ತಾ ಇದ್ರು ಹಾಲು, ಅದನ್ನು ಕಡಿತಾ ಮಾಡ್ತಾರೆ ಅಂತ. ಇದಕ್ಕೆ 2 ರೂಪಾಯಿ ಇಳಿಕೆ ಮಾಡಿದ್ದೀವಿ. ಎಲ್ಲಿ ಮಾಡಿದ್ದೀರಿ? ಏನು ಲೆಕ್ಕಾಚಾರ ಅದು? ಎಲ್ಲಿ ಮಾಡಿದ್ದೀರಿ? ಈಗ ಇದ್ದಿದ್ದ ದರದಲ್ಲಿ 2 ರೂಪಾಯಿನ ಕಡಿತ ಮಾಡ್ತೀವಿ, ಅದರ ಬದಲಾಗಿ 4 ರೂಪಾಯಿ ಜಾಸ್ತಿ ಆಗುತ್ತೆ ಅಂತ. 44 ಇತ್ತು ಅಂದರೆ 42 ಮಾಡ್ಕೊಡ್ತಾರೆ, ಆಮೇಲೆ 4 ರೂಪಾಯಿ ಸೇರಿಸಿ 46 ಮಾಡ್ತೀವಿ ಅಂತ. ಅಂದರೆ ಅರ್ಥ ಏನು? ಗ್ರಾಹಕರು ನಿಮ್ಮ ಜೀತದಾಳುಗಳು ಅಂತ. ನಿಮಗೆ ಪ್ರೊಡಕ್ಷನ್ ಜಾಸ್ತಿ ಆದಾಗ ನಾವೆಲ್ಲ ಬಾಯಿ ಮುಚ್ಕೊಂಡು 50 ಗ್ರಾಮು 200 ಗ್ರಾಮು 300 ಗ್ರಾಮು ML ತಗೋಬೇಕು, ಎಕ್ಸ್ಟ್ರಾ ಕಾಸು ಕೊಟ್ಕೊಂಡು. ಅದು ಬಲವಂತವಾಗಿ ಬಾಯಿ ಮುಚ್ಕೊಂಡು ತಗೋಬೇಕು. ನಿಮ್ಮ ಜೀತದಾಳುಗಳ ದೇರ್ ವಿಲ್ ಬಿ ಎ ಡೇ ವೆರಿ ಶಾರ್ಟ್ಲಿ. ಬಿ ಕೇರ್ಫುಲ್. KMF ಆಟ ಆಡ್ತಾ ಇದ್ದೀರಿ, ತುಂಬ ಭಾಳ ಸೀರಿಯಸ್ ಹೊಡೆತಕ್ಕೆ ಫೇಸ್ ಮಾಡ್ತೀರಿ ನೀವು. ದಿ ಪ್ರೈವೇಟ್ ವಿಲ್ ರೈಸ್ ಇಟ್ಸ್ ಹೆಡ್. ನಾನು ಹೇಳಿದ್ದೀನಿ ಇದರಲ್ಲಿ. ಹಿಂದೆ ಅಮೂಲ್ ಬಗ್ಗೆ ನಿಮ್ಮ ಮಹಾನ್ ಲೀಡರ್ ಬಂದು ಐಸ್ ಕ್ರೀಮ್ ತಿಂದುಬಿಟ್ಟು ಆಟ ಆಡ್ಬಿಟ್ಟು ಹೋಗಿದ್ರಲ್ಲ, ಹಂಗಲ್ಲ ಇದು ಆಟ. ದೇ ವಿಲ್ ಕಮ್ ಬ್ಯಾಕ್. ದೇರ್ ಮನಿ ಪವರ್ ಇಸ್ ಸ್ಟ್ರಾಂಗರ್ ದ್ಯಾನ್ ಯು. ಜ್ಞಾಪಕ ಇಟ್ಕೊಳ್ಳಿ. ದೇ ವಿಲ್ ಕಮ್ ಬ್ಯಾಕ್. ಆಗ ಕಾದಿದೆ ನಿಮಗೆ ಮಾರಿ ಹಬ್ಬ. ಈ ಥರ ಆಟ ಆಡ್ತಾ ಇದ್ರೆ ಕೂತ್ಕೊಂಡು. ಯಾಕೆ ಅಂತ ಹೇಳ್ತೀನಿ. ನನಗೆ ಹೆಚ್ಚು ಮಾಡಿದ್ದಕ್ಕೆಲ್ಲ ಕೋಪ ಬಂದಿರೋದು. 50 ml ಇವ್ರು ಕೊಟ್ಟಾಗ ಇಸ್ಕೋಬೇಕು, ಬೇಡದಿದ್ದಾಗಿಲ್ಲ. ನಿಮ್ಮ ಮನೆ ಜೀತದಾಳುಗಳು. ಆಪ್ಷನ್ ಗ್ರಾಹಕನಿಗಿರಬೇಕಾ ಅಥವಾ ಒಳ್ಳೆ ದೌರ್ಜನ್ಯ ನಡೆಸ್ತಿರೋಂತಹ ಇದ್ರ ಥರ ನಿಮಗಿರಬೇಕು ಆಪ್ಷನ್? ಅದು ಎಷ್ಟು ಬೇಕು ಅನ್ನೋ ಆಪ್ಷನ್ ನನಗಿರಬೇಕಲ್ವಾ? ಅದನ್ನು ಕೊಡ್ತಾನೆ ಇಲ್ಲ. ಅದಿಲ್ವೇ ಇಲ್ಲ. ಇನ್ನು ಹೆಚ್ಚಿರುವ 4 ರೂಪಾಯಿನ ರೈತರಿಗೆ ಕೊಡ್ತೀವಿ ಅಂತ. ಕೊಡಿ, ಯಾರು ಬೇಡ ಅಂದಿರೋರು? ಹಿಂದೆ ಯಾಕೆ ಕೊಡಲಿಲ್ಲ? ಆವಾಗ ಕತ್ತೆ ಕಾಯ್ತಾ ಇದ್ರ? ಕಳೆಕಾಯಿ ಬೀಜ ತಿಂತಿದ್ರಾ? ಅಥವಾ ಏನು ತಿಂತಾ ಇದ್ರಿ ಆಗ? ಹಿಂದೆ ಯಾಕೆ ಕೊಡಲಿಲ್ಲ? ಕೊಡ್ತೀವಿ ಅಂತ ಹೇಳಿದ್ರಲ್ಲ, ಅನೌನ್ಸ್ ಮಾಡಿದ್ರಲ್ಲಪ್ಪ. ಏಕೆ? ಇನ್ನೊಂದು ಕಡೆ ಭಾಳ ಒಕ್ಕೂಟಗಳು ಖರೀದಿ ಬೆಲೆ ಇಳಿಸ್ತಾ ಹೋಗೋದು ರೈತರಿಂದ. ಎಲ್ಲ ಹೋಗ್ತಿದೆ ಈ ದುಡ್ಡೆಲ್ಲ? ಯಾವನವನು ಕಚಡ ತಿಂತಾ ಇರೋದು ಈ ದುಡ್ಡನ್ನು? ರೈತರಿಗೂ ಹೋಗ್ತಿಲ್ಲ, ಜನಕ್ಕೂ ಸಿಗ್ತಿಲ್ಲ. ಮದ್ಯ ತಿಂತಿರೋ ಕಂತ್ರಿಗಳಿಗೆ ಸಿಗ್ತಾ ಇರೋದಿವಲ್ಲ. KMF ಹ್ಯಾಸ್ ಬಿಕಮ್ ದ್ಯಾಟ್. ಅದರ್ವೈಸ್ ಇಫ್ ಯು ಆರ್ ಟ್ರಾನ್ಸ್ಪರೆಂಟ್, ನನಗೆ ಕಾಸ್ಟಿಂಗು ಕೊಡಿ 1 ರೂಪಾಯಿ ಮೇಲೆ ನೋಡೋಣ ಹೇಗೆ ಅಂತ. KMF ಅಲ್ಲಿ ವಾಟ್ ಈಸ್ ಅಡ್ಮಿನಿಸ್ಟ್ರೇಟಿವ್ ಕಾಸ್ಟಿಂಗ್, ವಾಟ್ ಈಸ್ ರಾ ಮೆಟೀರಿಯಲ್ ಕಾಸ್ಟಿಂಗ್, ವಾಟ್ ಈಸ್ ಆಕ್ಚುಯಲ್ ಮಿಲ್ಕ್ ಪ್ರೊಕ್ಯೂರ್ಮೆಂಟ್ ಕಾಸ್ಟಿಂಗ್, ವಾಟ್ ಈಸ್ ದ ಟ್ರಾನ್ಸ್ಪೋರ್ಟೇಷನ್ ಕಾಸ್ಟಿಂಗ್, ವಾಟ್ ಈಸ್ ದಿ ಪ್ರಾಫಿಟ್ಸ್ ಆ್ಯಂಡ್ ಪ್ರೊಡಕ್ಷನ್ ಕಾಸ್ಟಿಂಗ್. ಕೊಡಿ ಒಂದು ಕಾಸ್ಟಿಂಗು ನೋಡೋಣ. ಒಂದು ಕಾಸ್ಟಿಂಗ್. ಲಾಭದಲ್ಲಿದ್ದಾರಂತೆ KMF. ಹಣ ಕೊಡೋಕ್ಕಾಗಲ್ವಂತೆ. ಮಣ್ಣುತೀನಿ ಹೋಗ್ಬಿಟ್ಟು ಯಾವ್ದಾದ್ರು ಕೆಸರು ಮಣ್ಣಿದ್ರೆ ಕೊಡೋಕ್ಕಾಗದೇ ಇದ್ಮೇಲೆ ಮಣ್ಣು ತಿನ್ನಕ್ಕಿದ್ದೀರಾ ನೀವು KMFನವರು? ದುಡ್ಡು ಇಟ್ಕೊಂಡು ಕೂತ್ಕೊಳ್ಳೋಕ್ಕಾಗಾರೆ? ಸರ್ಕಾರ ಕೊಡ್ಬೇಕಾ? ನನ್ನ ಟ್ಯಾಕ್ಸ್ ನಾ ಕೊಡಬೇಕಂತೆ. ಇವನ ಹತ್ರ ಪ್ರಾಫಿಟ್ ಇದೆಯಂತೆ, ಕೊಡಲ್ವಂತೆ, ಕೊಡೋಕ್ಕಾಗಲ್ವಂತೆ. ಅದಕ್ಕೆ ಪ್ರಿಂಟ್ ಓದ್ಬೇಕಾ ಕೇಳೋದು? ಅದಕ್ಕೆ ಮೆಷಿನ್ ಬೇಕು. ನಾಚಿಗೆಟ್ಟವ್ರು ತಂದು ಅಯೋಗ್ಯರನ್ನ. ಇನ್ನು ಪ್ರೋತ್ಸಾಹಧನ ಸರ್ಕಾರದಿಂದ ಯಾಕೆ ಕೊಡಲ್ಲ ಅಂತಾನೆ. ಮ್ಯಾನಿಫೆಸ್ಟೋನಲ್ಲಿ ಹೇಳಿದ್ರಲ್ಲ ಪ್ರೋತ್ಸಾಹಧನ ಕೊಡ್ತೀವಿ ಅಂತ. ಆಗ ನಾಲ್ಗೆನಲ್ಲಿ ಏನು ಸಿಕ್ಕಾಕೊಂಡಿತ್ತು ನಿಮಗೆ ಬರೆಯೋವಾಗ, ಹೇಳೋವಾಗ? ಯಾಕೆ ಕೊಡಲಿಲ್ಲ? ಅದನ್ನೇ ಅಲ್ಲಿ ನೀವೇ ಕೊಡಿ. ಅಂದರೆ ನಮ್ಮ ದುಡ್ಡು ತೊಗೊಂಡು ನಿಮ್ಮ ಮ್ಯಾನಿಫೆಸ್ಟೋನ ಸೆಟ್ಲ್ ಮಾಡೋದಾ? ನಮ್ಮ ದುಡ್ಡು ತಗೊಳ್ಳೋದು. ರಾಜಣ್ಣನ ಕಡೆಯಿಂದ ನನಗೆ ನಿನ್ನೆ ಒಂದು ಮೆಷಿನ್ ಬಂದಿತ್ತಲ್ಲ, ಅದನ್ನು ನಾನು ಪ್ರಿಂಟ್ ಮಾಡಿದ್ನಲ್ಲ ಇವತ್ತು ಬೆಳಗಿನ ಜಾವದಲ್ಲಿ ಕೂತ್ಕೊಂಡು. ಆ ದುಡ್ಡನ್ನು ಮೆಷಿನ್ ಮಿನಿಸ್ಟರ್ ಹಿಂದೆ ನೀವು ಹೇಳಿದ್ರಿ ಪರಮೇಶ್ವರ್ಗೆ ಝೀರೋ ಟ್ರಾಫಿಕ್ ಮಿನಿಸ್ಟರ್ ಅಂತ, ಝೀರೋ ಸಿಗ್ನಲ್ ಮಿನಿಸ್ಟರ್ ಅಂತ. ಈಗ ನಾನು ಹೇಳ್ತೀನಿ ಮೆಷಿನ್ ಮಿನಿಸ್ಟರ್ ಅಂತ. ಹೇಳ? ಅಥವಾ ಪುಕ್ಕಲ್ ಮಿನಿಸ್ಟರ್ ಅಂತ ಕರೀಲ ನಿಮ್ಮನ್ನು? ಕಂಪ್ಲೇಂಟ್ ಕೊಡೋಕ್ಕೆ ಯೋಗ್ಯತೆ ಇಲ್ಲದೆ ಇರೋ ಪುಕ್ಕಲ್ ಮಿನಿಸ್ಟರ್ ಅಂತ ಕರೀಲ? ಏನಂತ ಕರಿಬೇಕು ನಿಮ್ಮನ್ನು? ಡೋಂಟ್ ವ್ಯಾಗ್ ಯುವರ್ ಟಂಗ್ ಸೋ ಮಚ್. ತುಂಬ ಎಳಿಬೇಡಿ. ನೀವು ಮಾಡ್ತಿರೋದು ಕಂತ್ರಿ ಮತ್ತು ಕಚಡ ಕೆಲಸ ಈ ಸರ್ಕಾರದಲ್ಲಿ, ಗ್ಯಾರಂಟಿ ಗಲಾಟೆನಲ್ಲಿ ಅಂತ ನಮಗೆಲ್ಲ ಗೊತ್ತಿದೆ. ಅದರ ಅನಿವಾರ್ಯತೆಗಳನ್ನು ಎಕ್ಸ್ಪ್ಲೈನ್ ಮಾಡ್ತಾ ಬನ್ನಿ ಅಷ್ಟೇ. ಬಂಡತನ ತೋರ್ಸಕ್ಕೆ ಹೋಗಬೇಡಿ. ಉಪಕಾರ ಮಾಡ್ತಿರೋ ಥರ. ನಿಮ್ಮ ಮನೆ ಜೀತದಾಳುಗಳಲ್ಲ ನಾವು. ನಿಮ್ಮ ಮನೆ ಹಾಲು, ನೀವು ನಂದಿನಿ ಹಾಲು ಕೊಡಿದ್ರೆ ಬೇರೆ ಹಾಲು ಸಿಕ್ಕಲ್ಲ ಅನ್ಕೊಂಡ್ಬಿಟ್ಟಿದ್ದೀರಿ ನೀವುಗಳು. ಸರ್ಕಾರದ ನಡೆಗೆ ಎಲ್ಲ ಆಕ್ರೋಶ ಜಾಸ್ತಿ. ಗ್ಯಾರಂಟಿ ಯಾಕೆ ಕೊಡಬೇಕಾಗಿತ್ತು ಅಂತೆಲ್ಲ ಜನ. ಗೊತ್ತಿದೆ ರೀ KMFನವ್ರಿಗೆ ನಿಮ್ಮ ಬಗ್ಗೆ, ಜನಗಳ ಬಗ್ಗೆ, ಈ ಲಡ್ಕಾಸಿ ವಿರೋಧ ಪಕ್ಷದ ಬಗ್ಗೆ. 3 ದಿನ ಬಡ್ಕೋತೀರಿ, 4 ದಿನ ಪಳಕ ಅಂತ TV ಹಾಕ್ಕೋತೀರಿ, 2 ದಿನ ಇಷ್ಟಾಗಲ್ಲ ಪೇಪರ್ನಲ್ಲಿ ಬರ್ಕೋತೀರಿ. ಆಮೇಲೆ ಏನು? ಎಲ್ಲ ಬಾಯಿ ಮುಚ್ಕೊಂಡು ತಗೋತಾರೆ ಅಂತ ಅವ್ರಿಗೂ ಗೊತ್ತಿದೆ.
ಹಾಗಿದ್ರೆ ಬೆಂಗಳೂರಿನ ಜನ ಇವತ್ತು ತೀರ್ಮಾನ ಮಾಡಿ, ಈ ದುಷ್ಟ ಸರ್ಕಾರವನ್ನು ಈ ಹಾಲಿನ ವಿಚಾರದಲ್ಲಿ ನಾವು ಕೆಡವ್ತೀವಿ ಕಾರ್ಪೊರೇಷನ್ ಎಲೆಕ್ಷನ್ ಬಂದಾಗ ಅಂತ ತೀರ್ಮಾನ ಮಾಡ್ಕೊಳ್ಳಿ ನಿಮ್ಮ ಮನಸ್ಸೊಳಗಡೆ. ಕೆಡವಿ ಹೇಳ್ತೀನಿ ನಂಗಾರ ಅವ್ರನ್ನ. ಆ ಮೆಸೇಜ್ ಬಂದರೆ ಸರಿ ಹೋಗ್ತಾರೆ. ಅದರ್ವೈಸ್ ಸೈಂಟಿಫಿಕಲಿ ಪ್ರೂವ್ ಮಾಡಿ ಯಾಕೆ ರೈಸು ಅಂತ. ರೈಸ್ ಮಾಡಿ, ರೈತರು ಕೇಳಿದ್ರು, ಒಕ್ಕೂಟ ಕೇಳ್ತು, ಹಾಗಾಗಿ ಇಲ್ಲಿ ಕೇಳ್ತು ಕೊಟ್ಟು. ಯಾವನವ್ನು ಕೇಳ್ದವ್ನು ಯಾವನು, ಅವನು ಹೆಂಗೆ ಕೇಳ್ದ 6 ರೂಪಾಯಿನ? ಯಾವ ಲೆಕ್ಕಾಚಾರದಲ್ಲಿ ಕೇಳ್ದ 6 ರೂಪಾಯಿ? ಮೇವು ಸಾಕಾಣಿಕೆ ಎಲ್ಲ ಲೆಕ್ಕ ಕೊಡು ಲೆಕ್ಕನ. ಏನು ಫಿಲಮ್ ಜಾಸ್ತಿ ಆಯ್ತಾ ಪ್ಯಾಕೆಟ್ದು? ಮೇವು ಅಂದರೆ ಯಾವ ಮೇವು? ನೀನು ತಿಂತಿರೋ ಮೇವೋ, ಹಸು ತಿಂತಿರೋ ಮೇವೋ? ಯಾವ ಮೇವು ಜಾಸ್ತಿ ಆಗಿರೋದು ಅದು ಗೊತ್ತಾಗಬೇಕಲ್ಲ. ಲೆಕ್ಕ ಕೊಡಿ. ದೇರ್ ಇಸ್ ನೋ ಟ್ರಾನ್ಸ್ಪರೆನ್ಸಿ ಇನ್ KMF. ಯು ಹ್ಯಾವ್ ಬಿಕಮ್ ಡಿಕ್ಟೇಟರ್ಸ್. ಇಷ್ಟ ಬಂದಂಗೆ ಮಾಡ್ಕೊಂಡು ಹೋಗ್ತಾ ಇದ್ದೀರಿ. ಗ್ರಾಹಕರಿಗೆ ಪಾತ್ರನೇ ಇಲ್ಲ ಪಾಪ ಇಲ್ಲಿ. ದಿಸ್ ಈಸ್ ಅನ್ಫೇರ್. ಅತ್ಯಂತ KMF ಅನ್ನು ಪ್ರೀತಿಸುವ ವ್ಯಕ್ತಿಗಳಲ್ಲಿ ನಾನು ಒಬ್ಬ. ಹೌದು, ಪದೇ ಪದೇ ಯಾವಾಗಲೂ ಅಷ್ಟೇ. ಅತ್ಯಂತ ಹೆಮ್ಮೆ ಪಡಬಹುದಾದಂಥ ಒಂದು ಬ್ರ್ಯಾಂಡ್ ಇಟ್ಕೊಂಡಿರೋ ರಾಜ್ಯ ಅಂದರೆ ನಾವೇ. ಯಾವ ರಾಜ್ಯಗಳಿಗೂ ಇದು ಸಾಧ್ಯ ಆಗಿಲ್ಲ. ಅಂಥದ್ರಲ್ಲಿ ಬೇರೆ ರಾಜ್ಯಗಳಿಗೆ ಹೋಲಿಸಿದ್ರೆ ನಮ್ಮಲ್ಲಿ ದರ ಕಡಿಮೆ. ನಾಚಿಕೆನೂ ಆಗಲ್ಲ ನಿಮ್ಮ ನಾಲಿಗೆಗಳಿಗೆ. ಜಾಸ್ತಿ ಇರೋ ರಾಜ್ಯದ ಹೆಸರು ಹೇಳ್ತೀರಿ, ಕಡಿಮೆ ಇರೋ ರಾಜ್ಯದ ಹೆಸರು ಹೇಳೋಕ್ಕೆ ನಿಮ್ಮ ನಾಲ್ಗೇನು ಸೀದೋಗಿದೆಯಾ? ಏಕೆ ಕಡಿಮೆ ಇರೋ ರಾಜ್ಯದ ಹೇಳಿ ಹೆಸರನ್ನ. 1. ನಂಬರ್ 2, ಜಾಸ್ತಿ ಇರೋ ರಾಜ್ಯದ ಜೊತೆ ಕಾಂಪೀಟ್ ಮಾಡಿ ಅಲ್ಲಿಗೆ ಯಾಕೆ ಹೋಗಬೇಕು? ನಾನು ಯಾಕೆ ಕಡಿಮೆ ಇರಬಾರ್ದು? ಅಲ್ಲಿಗೆ ಯಾಕೆ ಹೋಗಬೇಕು? ಯಾವುದೋ ರಾಜ್ಯದಲ್ಲಿ 76 ರೇಪಂತೆ, ನಮ್ಮಲ್ಲಿ 72 ಇದೆ, ನಾನು 76 ರೇಪೇ ಹೋಗಬೇಕು ಅಂತೀರಾ? ಯಾರು ಅನ್ನಕ್ಕಾಗತ್ತಾ? ಯಾರ ಕೈಲಾರು ಅನ್ನಕ್ಕಾಗತ್ತಾ ಇದನ್ನ? ಹಂಗೆ ಜಜ್ಜಿಬಿಟ್ಟು ಮೂತಿ ಹೊಡೆದ್ಬಿಡ್ತಾ ಇರ್ತಾನೆ. ಹಾಗೆ ತಾನೆ ಇದು ಹೆಮ್ಮೆ ಹೇಗಿರ್ಬೇಕು? ನಾನು ಕಡಿಮೆ ಇರೋದನ್ನ ಮಾತಾಡಬೇಕೇ ಹೊರತು ಜಾಸ್ತಿ ಇರೋದಕ್ಕಿಂತ ಅದರ ಹೆಸರು ಯಾವುದೋ ಜಾಸ್ತಿ ಇರೋ ಒಂದು 6 ರಾಜ್ಯದ ಹೆಸರು ಹೇಳ್ಬಿಡೋದು. ಕಡಿಮೆ ಇರೋ ರಾಜ್ಯ ನನಗೇನು ಗೊತ್ತೇ ಇಲ್ಲಪ್ಪ ಅನ್ನೋ ಟೈಪ್ ಓಡಾಡೋದು ಸುಲಭ ಅಲ್ಲ. ಅಯೋಗ್ಯರಂತಂದು. ಅಸ್ಸಾಮು ಯಾವ್ದು ಹೆಚ್ಚಳವಾಗಿರೋ ರೈತರಿಗೆ ಪ್ರೋತ್ಸಾಹನ, ಗ್ರಾಹಕರು ಪಡೆದ ಹಣವೆಲ್ಲ ರೈತರಿಗೆ. ಗ್ರಾಹಕರಿಂದ ಪಡೆದಿದ್ದನ್ನೇ ರೈತರು ಕೊಡೋದು. ನಿಮ್ಮನೆ ಕಾಸು ಕೊಡ್ತೀರೇನ್ರಿ? ರಾಜಣ್ಣ, ವೆಂಕಟೇಶು, ಭೀಮಾ ನಾಯಕ್ ನಿಮ್ಮನೆಯಿಂದ ದುಡ್ಡು ಕೊಡ್ತೀರಾ ನೀವು? ಏನು ಕೊಡಲ್ಲ, ನನಗೂ ಗೊತ್ತಿದೆ. ನಮ್ಮ ದುಡ್ಡನ್ನೇ ಅಲ್ಲಿ ಕೊಡೋದು. ಹೇಗೆ ಅರೈವಾದ್ರಿ ಆ ಫಿಗರ್ಗೆ ಹೇಳ್ರಪ್ಪ ಯಾವನಾರು ಒಬ್ಬ. ಬುರ್ಡ ಬಿಟ್ಕೊಂಡು ಕೂತಿದ್ದೀರಲ್ಲ ಪ್ರೆಸ್ ಕಾನ್ಫರೆನ್ಸಲ್ಲಿ ಇವತ್ತು. ಹೌ ಡಿಡ್ ಯು ಅರೈವ್ ಎಟ್ 6 ರೂಪೀಸ್ ದೆನ್ ಇಟ್ ಬಿಕೇಮ್ 4 ರೂಪೀಸ್? ಹೆಂಗೆ ಅರೈವ್ ಆದ್ರಿ? ಏನಾದರೂ ಒಂದು ಇದು ಬೇಕಲ್ಲ, ಅದಕ್ಕೆ ಕ್ಯಾಲ್ಕುಲೇಷನ್ ಬೇಕಲ್ಲ. ಅವ್ರು ಒಂದು ಫಿಗರ್ ಕೊಟ್ಟರು, ಇವರು ಒಂದು ಹಾಕಿದ್ರು. ಅವ್ರು 10 ರೂಪಾಯಿ ಕೇಳಿದ್ರು ಸರ್, 40 ರೂಪಾಯಿ ಮಾಡಿ. ನೋ ಪೀಪಲ್ 6 ಜನ ಹಿಂಗೆ ಮಾಡ್ಬೋದು ಬೇಕಾರೆ. ತಿಂಗಳಲ್ಲಿ 1 ದಿನ ಬೈಕಾಟ್ ಹಾಲು ಅಂತ ಮಾಡೋಣವಾ? ಒಂದು ದಿನ ನಾವು ಉಳಿಸೋದಕ್ಕೋಸ್ಕರ ಮಾಡ್ತೀವಿ. ನಾವು ಉಳಿಸೋಕ್ಕೋಸ್ಕರ ಮಾಡೋಣ ಗ್ರಾಹಕರಂಗಾರೆ. ಬಾಯ್ಕಾಟ್ ಹಾಲನ್ನು 1 ದಿನ ಅಂತ ತಗೊಂಡೋಗಿ ಚರಂಡಿಗೆ ಸುರ್ಕೊಳ್ಳಿ ಅವತ್ತು. ನೋ, ವೆರಿ ಡೇಂಜರಸ್ ಇದು. ಗ್ರಾಹಕರನ್ನ ಕಾಲಿನ ಕಸದಂತೆ ನೋಡ್ತಾ ಇರುವಂಥ KMF ಆಗಲಿ ಮತ್ತೊಬ್ಬರಾಗಲಿ ಮಾಡಿಕೂಡ್ದು. ಯು ಶುಡ್ ಇನ್ವಾಲ್ವ್ ದೆಮ್ ಆ್ಯಂಡ್ ಮೇಕ್ ಇಟ್ ಟ್ರಾನ್ಸ್ಪರೆಂಟ್. ಅಡ್ಮಿನಿಸ್ಟ್ರೇಟಿವ್ ಕಾಸ್ಟ್ಸನ್ನು ಡೌನ್ ಮಾಡೋಕ್ಕೆ ಒಂದು ಕಾಲ ನೀ ಕೆಲಸ ಮಾಡದೇ ಇರೋಂಥ ಅಯೋಗ್ಯರು ತಗೊಂಬಂದು ಬರೀ ರೇಟ್ ಜಾಸ್ತಿ ಮಾಡೋ ವ್ಯವಹಾರದಲ್ಲಿದ್ದಾರೆ. ಎಸ್, ಕೊಡ್ತಾ ಇರ್ತಕ್ಕಂಥ ರೇಟ್ ಭಾಳ ಕಡಿಮೆ ಇದೆ ಅಂತೇಳಿ ನಮಗೆ ಒತ್ತಡ ಯಾವಾಗಲೂ ಇತ್ತು. 1 ಲೀಟರ್ ಹಾಲಿಗೆ 4 ರೂಪಾಯಿ ಜಾಸ್ತಿ ಮಾಡಬೇಕು ಅಂತೇಳಿ 4 ರೂಪಾಯಿ ರೈತರಿಗೆ ಕೊಡಬೇಕು ಅಂತೇಳಿ ತೀರ್ಮಾನ ಮಾಡಿದೆ. ಆಯ್ತಪ್ಪ, ಪ್ರೋತ್ಸಾಹ ಧನ ಎಲ್ಲ ಸರ್ಕಾರದಲ್ಲೇ ಪ್ರಿಂಟಿಂಗ್ ಮಿಷನ್ ಇರುತ್ತಾ? ನೀವೇ ನೀವು ಕೊಡೋ ದುಡ್ಡಲ್ಲೇ ತಾನೆ, ಕಂದಾಯದಲ್ಲೇ ತಾನೆ, ಟ್ಯಾಕ್ಸ್ ನೀವು ಕೊಡೋ. ನೂರಾರು ಕೋಟಿ ರೂಪಾಯಿ ಮೆಷಿನ್ ಮಂತ್ರಿ ಮಾತನೇನು ಸೀರಿಯಸ್ ಆಗಿ ತಗೋಬೇಡಿ. ಸುಮ್ಮನೆ ಉತ್ತರ ಕುಮಾರ ಅಸೆಂಬ್ಲಿನಲ್ಲಿ ನೋಡಬೇಕಿತ್ತು ಆವೇಶ, ಅಬ್ಬಬ್ಬಬ್ಬ ಎದ್ದು ನಿಂತಾಗ ನಡ್ಗೋಗ್ಬಿಡ್ಬೇಕಾಗಿತ್ತು ಕರ್ನಾಟಕ ನೆಕ್ಸ್ಟ್ ಡೇ. ಹಂಗೆ ಇತ್ತು ಪೂಕಲ್ರಂತಂದು ಉತ್ತರ ಕುಮಾರರು ಇಲ್ಲಿವರೆಗೂ ಬೇರೆಯವ್ರನ್ನ ಹೆದರ್ಸಕ್ಕಷ್ಟೇ ಇವ್ರ ಸ್ಟೇಟ್ಮೆಂಟ್ಗಳೆಲ್ಲ. ರಾಜಣ್ಣಂದು ನಂಬರ್ 1 ಪುಕ್ಕಲ್ ಮಿನಿಸ್ಟ್ರು. ಸುಮ್ಮನೆ ಎಲ್ಲರನ್ನೂ ಎದುರ್ಸಕ್ಕೆ ಅವಾಗ ಕೊಡೋದು. ಒಂದು ದೂರು ಕೊಡೋಕ್ಕೆಯೋ ಇದಿಲ್ಲದೆ ಇದ್ದವ್ರು ಬಂದು ಮೆಷಿನ್ ಬಗ್ಗೆ ಮಾತಾಡ್ತಾರಂತೆ, ಮೆಷಿನ್ನ ಜನರ ವಿಚಾರದಲ್ಲಿ. ಎಸ್, ಇನ್ನು ಕಾಂಗ್ರೆಸ್ ಸರ್ಕಾರ ಅಧಿಕಾರಕ್ಕೆ ಬಂದ ನಂತರ ಕೊಟ್ಟಿರುವಂತಹ, ಮುಂದೆ ಕೊಡಲಿರುವಂತಹ ಶಾಕ್ಗಳೇನು ನೋಡ್ಬಿಡೋಣ. 20 ತಿಂಗಳಲ್ಲಿ 9 ರೂಪಾಯಿ ಜಾಸ್ತಿ ಮಾಡಿದ್ದಾರೆ ಹಾಲ್ಗೆ. ಮಾಡಿದ್ವಿ. ಏನು ಮಾಡಿದ್ರೆ? ರೈತರು ಕೊಟ್ಟಿದ್ದಾರೆ. ಯಾವ ರೈತರು ಕೊಟ್ಟಿದ್ದೀರಿ? ಕೊಟ್ಟಿಲ್ಲ. 5 ರೂಪಾಯಿ, ಅಲ್ಲಿ 5 ರೂಪಾಯಿ ಹೋಗಿಲ್ಲ. ಅದರಲ್ಲಿ ಎಲ್ಲ ಸರ್ಕಾರಕ್ಕೆ ಹೋಯ್ತು. ಅಂದರೆ ಇದು ಮಂಡಿಗೆ ಅವ್ರು ನನ್ನ ಹತ್ರ ದುಡ್ಡಿದೆ ಕೊಡಲ್ವಂತೆ. ನನ್ನ ಕಣ್ಣು ಮುಂದೆನೇ ನೋಡ್ತೀನಿ ಏನೋ ಈ ಬ್ರ್ಯಾಂಡನ್ನು ನಾಶ ಮಾಡಿದ ಖ್ಯಾತಿಗೆ ನೀವೆಲ್ಲ ಕಾರಣರಾಗೋದಕ್ಕೆ. ಎಂತೆಂಥ ಪುಣ್ಯಾತ್ಮರು ಕಷ್ಟಪಟ್ಟು ಕಟ್ಟಿದ್ರಪ್ಪ ಈ ಬ್ರ್ಯಾಂಡನ್ನು.
ನಿಮ್ಮಂಥ ಹೇಸಿಗೆ ತಿನ್ನೋ ಮಂದಿ ಹತ್ರ ಸಿಗಾಕೊಂಡ್ಬಿಡ್ತಲ್ಲ ಎಲ್ಲ ಅದು ಯಾರ್ಯಾರು ತಿಂತಿದ್ದೀರೋ ಏನು ಕತೆನೋ ಅರ್ಥ ಆಗ್ತಿಲ್ಲ ನನಗೆ. ಹಾಲನ್ನು ಬಿಸ್ನೆಸ್ಸನ್ನು ನಿಭಾಯಿಸೋದಕ್ಕೆ ಹಾಲಾಹಲ ತುಂಬಿಕೊಂಡು ಬಂದುಬಿಟ್ರಲ್ಲ ಒಳಕ್ಕೆ ನೀವೆಲ್ಲ ವಿಷ ತುಂಬಿಕೊಂಡು. ನಿಮ್ಗೆ ಒಳ್ಳೇದಾಗತ್ತಾ ನಿಮಗೆ? ಇವತ್ತಲ್ಲ ನಾಳೆ ಲಕ್ವ ಹೊಡಿಬೇಕು ನನ್ನ ಪ್ರಕಾರದಲ್ಲಿ. ಬೇಜಾರಾಗೋಗಿದೆ ಎಲ್ಲರೂ ನೋಡಿ 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 ಯಾಕೋ ಬರ್ತಾ ಬರ್ತಾ ಎಷ್ಟು ಅಂತ ಸಹಿಸ್ಕೊಳ್ಳೋದು ಜನ. ಅದಕ್ಕೊಂದು ಎಕ್ಸ್ಪ್ಲನೇಷನ್ನು ಕೊಡಲ್ಲ ನಾವುಗಳು ಅಂದರೆ ಏನು ಅರ್ಥ ನೀವುಗಳು? ಟೇಕನ್ ಫಾರ್ ಗ್ರಾಂಟೆಡ್. ಥೂ ವಿ ಶುಡ್ ನಾಟ್ ವಿಶ್ ಬ್ಯಾಡ್ ಅಷ್ಟೇ. ಹಾಳಾಗೋಗಿ ಸಾಯಿರಿ ಅಂತ ಅಂದ್ಬಿಟ್ಟು ಸುಮ್ಮನೆ ಆಗ್ತೀವಿ. ಏನಾದ್ರು ಮಾಡ್ಕೊಳ್ಳಿ. ವಿದ್ಯುತ್ ದರ 36 ಪೈಸೆ ಯಾತಕ್ಕೆ? ಪಿಂಚಣಿ ಗ್ರಾಚ್ಯುಟಿಗೋಸ್ಕರ ಎತ್ತದಾರಂತೆ. ಎಲ್ಲಾದರೂ ಕೇಳಿದ್ದೀರಾ ಪಿಂಚಣಿ ಗ್ರಾಚ್ಯುಟಿಗೆ ಜನರ ಮೇಲೆ ಎತ್ತಾಗ್ತಿದ್ದೀವಿ ವಿ ಆರ್ ನಾಟ್ ಮ್ಯಾನೇಜಿಂಗ್ T&D ಲಾಸಸ್ನ ಅಂತ? ಆದರೂ ಬಡವಾಗಿಲ್ಲ. ಪೆಟ್ರೋಲು ಎತ್ತಿದ್ರು, ಡೀಸಲ್ಲು ಎತ್ತಿದ್ರು, ಬಸ್ ಪ್ರಯಾಣ ದರ ಎತ್ತಿದ್ರು, ಮೆಟ್ರೋ ಪ್ರಯಾಣ ದರ ಎತ್ತಿದ್ರು, ಅದನ್ನಲ್ಲೇ ಬಿಟ್ಬಿಟ್ರು. ಯಾರು ಕಾಗದ ಬರ್ದಿದ್ದು? ಅವ್ನ ಕಾಗದ, ಇವನ್ ಕಾಗದ, ಇವನ್ ಕಾಗದ, ಅವನ ಕಾಗದ ಅಂತಂದ್ಬಿಟ್ಟು ಹಾಗೆ ಬಿಟ್ಬಿಟ್ರು. MP ಗಳು, BJPಯ ಘನಂದಾರಿ MP ಗಳು, ಬೆನ್ನುಮೂಳೆ ಇಲ್ಲದೆ ಇರೋ ನಾಲಿಗೆ ಸತ್ತೋಗಿರುವಂತಹ ನರೇಂದ್ರ ಮೋದಿಯ ಶಿಷ್ಯವರ್ಗ ಎಲ್ಲಿ ಹೋದ್ರು ಈಗ? ಬೆಂಗಳೂರನ್ನ ಕಾಪಾಡುವಂತಹ ಪ್ರಚಂಡರು ಇವರು 3 ಜನ MP ಗಳು. ಇವರು ನಿಮ್ಮಂಥ ದ್ರೋಹಿಗಳು ಬೆಂಗಳೂರಿನವ್ರು ಇನ್ಯಾರೂ ಇಲ್ಲ. ನೀವು 3 ಜನ MP ಗಳಂತ ದ್ರೋಹಿಗಳು, ನಂಬರ್ 1 ದ್ರೋಹಿಗಳು 3 ಜನ ಇವರು MP ಗಳು. ಅವ್ರು ರಾಜ್ಯ ಸರ್ಕಾರದವ್ರ ಮೇಲೆ ಎತ್ತಾಕ, ಇವ್ರ ಮೇಲೆ ಎತ್ತಾಕ, ಅವ್ರ ಮೇಲೆ ಎತ್ತಾಕ, ಅವ್ರ ಮೇಲೆ ಎತ್ತಾಕ, ಇವ್ರ ಮೇಲೆ ಎತ್ತಾಕ, ಮಜಾ ನೋಡ್ಬಿಟ್ಟು ಹಂಗೆ ಸುಮ್ಮನೆ ಆಗ್ಬಿಟ್ರು. ಯಾರು ಜವಾಬ್ದಾರ ಗೊತ್ತಾಗಲಿಲ್ಲ, ಸುಮ್ಮನೆ ಆಗ್ಬಿಟ್ರು. ಆಸ್ತಿ ನೋಂದಣಿ ಎತ್ತಿದ್ರು, ಮುದ್ರಾಂಕ ಶುಲ್ಕ ಎತ್ತಿದ್ರು, ಅಫಿಡವಿಟ್ ಎತ್ತಿದ್ರು, ನೀರಿನ ದರ ಎತ್ತಿದ್ರು, ನೆಕ್ಸ್ಟ್ ಕಾಸಕ್ಕೆ ಹಾಕ್ತಾರಂತೆ, ಡ್ಯಾಶ್ ಡ್ಯಾಶ್ ಎಲ್ಲ ಇದೆ. ಹಾಕ್ಕೊಳ್ಳಿ. ಈಗೇನೀಗ ಬೇಕಿದ್ರೆ ಇರಿ, ಸಾಕಿದ್ರೆ ಸಾಯಿರಿ, ಅದಕ್ಕಿಂತ ಜಾಸ್ತಿ ಆದರೆ ರಾಜ್ಯ ಬಿಟ್ಟು ಹೋಗಿ. ನಿಮ್ಗೆ ಯಾವ ದೇಶ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಪರೀತ ದುಡ್ಡಿದ್ದವರು. ಇಲ್ವಾ ನಿಮ್ಗೆ ಯಾವ ರಾಜ್ಯ ಬೇಕೋ ಅದನ್ನು ಸೆಲೆಕ್ಟ್ ಮಾಡ್ಕೊಳ್ಳಿ, ವಿಪರೀತ ದುಡ್ಡಿದ್ದವರು. ನಾವಿಲ್ಲಿ ಪಾಟೋಲ್ ಜೊತೆ, ನಿಮ್ಮಂಥ ಕಚಡಗಳ ಜೊತೆ, ಹೇಸಿಗೆ ತಿನ್ನೋರ ಜೊತೆ, ಈ ದರಿದ್ರದ ಟ್ರಾಫಿಕ್ ಜೊತೆ ನಾವು ಹಿಂಗೆ ಜೀವನ ಮಾಡಿಕೊಂಡು ನಾವು ಸಾಯ್ತೀವಿ ಒಂದಿನ ಅಷ್ಟೇ. ಅಭಿವೃದ್ಧಿ ಹೆಸರಲ್ಲಿ ಏನೇನೋ ಹೇಳ್ಕೊಂಡು ಇನ್ನೂ ಹೊರೆ ಆಗ್ತಾನೆ ಇದ್ದಾರೆ. ಇದ್ರ ಹೆಸರಲ್ಲಿ ಯಾರಿಗೂ ಉತ್ತರ, ನಾವು ಕೋಪ ಮಾಡ್ಕೊಂಡು ಯಾರಿಗೂ ಉತ್ತರ, ಯಾರಿಗೋ ಓಟ್ ಕೊಡ್ಬೇಕು. ನೆಕ್ಸ್ಟ್ ಯಾರಿಗೆ? ಅದೇ ಆಪ್ಷನ್ ಇಲ್ಲ. ಅದೇ ಇವರು BJP. ಅವರಿಂದ ಡಬಲ್ ಡ್ರಾಮಾ ಮಾಸ್ಟರ್ಗಳು. ನೆಕ್ಸ್ಟ್ ಡ್ರಾಮಾ ಮಾಸ್ಟರ್ಗಳು ಅವರೇ. ಇದ್ರ 3 MP ಗಳೇನು ಮಣ್ಣು ತಿಂತಾ ಇದ್ರಾ? ನಾಚಿಕೆ ಆಗಲ್ಲ ನಿಮ್ಮ 3 ಜನ MP ಗಳಿಗೆ? ಯು ಡಿಡ್ ನಾಟ್ ಟೇಕ್ ಇಟ್ ಟು ಎ ಲಾಜಿಕಲ್ ಎಂಡ್ ಅಂತ ಸುಮ್ಮನೆ ಅವ್ರ ಮೇಲೆ ತಾಕ್ಬಿಟ್ಟು ಇವ್ರ ಮೇಲೆ ತಾಕ್ಬಿಟ್ಟು ಮಜಾ ನೋಡ್ಬಿಟ್ಟು ಅದು ಅವ್ರು ಹೇಳಬೇಕು, ಅದು ಅವ್ರು ಕೊಡಬೇಕು ಅಂತ ಬುರುಡ ಬಿಟ್ಬಿಟ್ಟು ಹೊರಟರು. ಥೂ 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 ಇವ್ರಿಗೆ ಓಟ್ ಹಾಕ್ಬೇಕು ನೆಕ್ಸ್ಟ್. ಈಗ ಅದೇ ಕಾರ್ಪೊರೇಷನ್ ಹೇಳದ್ನಲ್ಲ, ಇದು ಕೋಪ ಮಾಡ್ಕೊಂಡು ಓಟ್ ಹಾಕಬೇಕು ಅಂದ್ರೆ ಯಾರಿಗೆ ಹಾಕ್ಬೇಕೀಗ? ಈ ಕಂತ್ರಿಗಳಿಗೆ ಹಾಕ್ಬೇಕು, ಈ ಕಚಡಗಳಿಗೆ ಹಾಕ್ಬೇಕು. ಜನರಿಗೆ ಆ ಹಕ್ಕು ಇಲ್ವಲ್ಲ ಸರ್? ಅದು ಇಲ್ಲ. ಅದಕ್ಕೆ ಹೇಳಿದ್ದು ಡೆಮೋಕ್ರಸಿ ಈಸ್ ಎ ಫೇಲ್ಡ್ ಎಕ್ಸ್ಪರಿಮೆಂಟ್ ಇನ್ ದಿಸ್ ಕಂಟ್ರಿ ಅಂತ. ನಮ್ಮ ಹೆಸರಿನಲ್ಲಿ ನಡೆಯುತ್ತಿರುವ ಬೃಹನ್ ನಾಟಕ. ಎಸ್. ಇನ್ನು ರಾಜಣ್ಣ ಹನಿ ಟ್ರಾಪ್ ಕೇಸ್ಗೆ ಬಿಗ್ ಟ್ವಿಸ್ಟ್ ಸಿಕ್ಕಿದೆ. ಇದುವರೆಗೂ ಅವರಂತೂ ಕಂಪ್ಲೇಂಟ್ ಅನ್ನು ಕೊಟ್ಟಿಲ್ಲ. ಬದಲಾಗಿ ಗೃಹ ಸಚಿವರ ಸೂಚನೆ ಮೇರೆಗೆ ರಾಜ್ಯ ಪೊಲೀಸ್ ಮಹಾನಿರ್ದೇಶಕ ಕೇವಲ ಮಾಹಿತಿ ಸಂಗ್ರಹ ಮಾಡಲು ಪ್ರಾಥಮಿಕ ವಿಚಾರಣೆ ನಡೆಸಲು CIDಗೆ ಸೂಚನೆ ಕೊಟ್ಟಿದ್ದಾರೆ. ಇವತ್ತು ಅವರ ನಿವಾಸದಲ್ಲಿ ಒಂದಷ್ಟು ತನಿಖೆ ಕೂಡ ನಡೆಸಿದ್ದಾರೆ, ಅಂದರೆ ಮಾಹಿತಿಯನ್ನು ಕಲೆ ಹಾಕಿದ್ದಾರೆ. CID ತನಿಖೆ ನಡೀತಾ ಇದೆ, ನನ್ನ ಮೇಲೆ ಹನಿ ಟ್ರಾಪ್ ಆಗಿಲ್ಲ, ಯತ್ನ ನಡೆದಿತ್ತು ಅಂತ ರಾಜೇಂದ್ರ ಅವರು ಹೇಳಿದ್ದಾರೆ. ಅಷ್ಟೇ ಅಲ್ಲ, ನನ್ನ ಹತ್ಯೆಗೆ ಸಂಚು ನಡೆದಿದೆ ಅಂತ ಆರೋಪಿಸಿ ಈಗ ದೂರನ್ನು ಕೂಡ DGP ಕೊಟ್ಟಿದ್ದಾರೆ. ಮತ್ತು ನನಗೆ ಈ ಬಗ್ಗೆ ಗೊತ್ತೇ ಇಲ್ಲ ಅನ್ನೋ ರೀತಿಯಲ್ಲಿ ರಾಜಣ್ಣ ಅವರ ವರ್ತನೆ. ಇನ್ನು ಈ ಕಡೆ ಸೂತ್ರಧಾರ CM ಇರಬಹುದು ಅನ್ನೋದು ಅಶೋಕ್ ಅವರ ಆರೋಪ. ಹನಿ ಟ್ರ್ಯಾಪ್ ಬೆಳವಣಿಗೆ ಬಗ್ಗೆ ತನ್ವೀರ್ ಸೇಠ್ ಬೇಸರವನ್ನು ಹೊರಹಾಕಿದ್ದಾರೆ. ರಾಜ್ಯಸಭೆಯಲ್ಲಿ ಹನಿ ಟ್ರ್ಯಾಪ್ ಮತ್ತು ರನ್ಯಾರಾವ್ ಪ್ರಕರಣದ ಪ್ರಸ್ತಾಪ ಮಾಡಿದಂತಹ ಬಿಜೆಪಿ ಸದಸ್ಯ ಈರಣ್ಣ ಕಡಾಡಿ ಉನ್ನತ ಮಟ್ಟದ ತನಿಖೆಗೆ ನಡೆಸಲು ರಾಜ್ಯ ಸರ್ಕಾರಕ್ಕೆ ಕೇಂದ್ರ ನಿರ್ದೇಶನ ಕೊಡಬೇಕು ಅಂತ ಕೋರಿದ್ದಾರೆ. ಇದಕ್ಕೆ ಕಾಂಗ್ರೆಸ್ ಸದಸ್ಯರು ಆಕ್ಷೇಪವನ್ನು ವ್ಯಕ್ತಪಡಿಸಿದರು. ಅಂದಹಾಗೆ ಇಂದಿನ ಸಚಿವ ಸಂಪುಟ ಸಭೆಗೆ DCM DK ಶಿವಕುಮಾರ್, ಪರಮೇಶ್ವರ್, ಸತೀಶ್ ಜಾರಕಿಹೊಳಿ ಎಲ್ಲರೂ ಗೈರಾಗಿದ್ದರು. ಸಂಪುಟ ಸಭೆ ಬಳಿಕ CM ಜೊತೆ ರಾಜಣ್ಣ ಪ್ರತ್ಯೇಕ ಸಭೆಯನ್ನು ನಡೆಸಿದರು. ನನ್ನ ಮೇಲೇನು ಹನಿ ಟ್ರ್ಯಾಪ್ ಆಗಿಲ್ಲ, ಫೋನ್ಸ್ ಕಾಲ್ಸ್ ಬರ್ತಿದೆ ಅಂತ ನಾನು ಹೇಳಿದ್ದೆ. ಅವರು CID ಕೊಟ್ಟಿದ್ದಾರೆ ಅಂತ ಅನ್ಕೊಂಡಿದ್ದೆ. ಇವತ್ತು CID ಅವರು ಮನೆ ಹತ್ರ ಹೋಗಿದ್ರು ಅಂತ. ಮನೇಲಿ ಯಾರೆಲ್ಲ ಕೆಲಸದವರು ಇದ್ದಾರೆ ಅವ್ರನ್ನೆಲ್ಲ ಯಾರು ಬರ್ತಾ ಇದ್ದಾರೆ ಏನು ಅಂತ ಇವತ್ತು ತನಿಖೆ ಪ್ರಾರಂಭ ಮಾಡಿದ್ದಾರೆ ಅಂತ ಮಾಹಿತಿ ನನಗಿರೋ. ಮಹಾನಾಯಕರು ಎಷ್ಟು ಜನ ಇದ್ದಾರೆ ನನಗೆ ಗೊತ್ತಿಲ್ಲ. ಕಳೆದ ನವೆಂಬರ್ 16ನೇ ತಾರೀಕು ನನ್ನ ಮಗಳು ಬರ್ಡೇ ನಡೆಯುತ್ತೆ. ಒಂದು ದಿನದ ಹಿಂದೆ ಶಾಮಿಯಾನ ಹಾಕಕ್ಕೆ ಬಂದಂಥವ್ರು ನನ್ನ ಮರ್ಡರ್ ಮಾಡಬೇಕು ಅಂತ ಪ್ರಯತ್ನನೂ ಮಾಡಿರ್ತಾರೆ. ಪ್ರಯತ್ನ ಅವರಿಗೆ ಸಕ್ಸಸ್ ಆಗೋದಿಲ್ಲ. ನನಗದು ಜನವರಿಯಲ್ಲಿ ಗೊತ್ತಾಗುತ್ತೆ. ನನ್ನ ಸೋರ್ಸಿಂದ ಒಂದು ವಾಯ್ಸ್ ರೆಕಾರ್ಡ್ ನನಗೆ ಸಿಗುತ್ತೆ. ಆ ವಾಯ್ಸ್ ರೆಕಾರ್ಡಲ್ಲಿ ಏನು ಸೋಮ ಅಂತ ಒಂದು ಹೆಸರು ಹೇಳಿದ್ದಾರೆ, ಭರತ್ ಅಂತನೇನೋ ಒಂದು ಹೆಸರು ಹೇಳಿದ್ದಾರೆ. ಅಕೌಂಟ್ಗೆ 5 ಲಕ್ಷ ದುಡ್ಡು ಬಂದಿದೆ, ಸುಪಾರಿಯನ್ನು ಕೊಟ್ಟಿರುವಂಥದ್ದು ಆ ಆಡಿಯೋ ರೆಕಾರ್ಡಲ್ಲಿ.
ಅವ್ರಿಗೆ ಕೇಳಿ. ನಿಮ್ಮ ಮಗನೇ ಸರ್ ಕಂಪ್ಲೇಂಟ್. ಅವ್ರಿಗೆ ಕೇಳಿ. ಮಗನು ಕೂಡ ಈಸ್ ಇಂಡಿಪೆಂಡೆಂಟ್ ನೌ, ಈಸ್ ಎ ಲೆಜಿಸ್ಲೇಟರ್, ಈಸ್ ಎ ರೆಸ್ಪಾನ್ಸಿಬಲ್ ಮ್ಯಾನ್ ಇನ್ ದಿ ಸೊಸೈಟಿ. ಹಿ ವಿಲ್ ಆನ್ಸರ್. ಹೌ ಕ್ಯಾನ್ ಐ ಆನ್ಸರ್? ಅದೆಲ್ಲ ಅವರೇ ಉತ್ತರ ಹೇಳ್ಬೇಕಪ್ಪ. ನನಗೆ ಯಾಕೆ ಇನ್ಸಿಸ್ಟ್ ಮಾಡ್ತೀರಿ? ಏನೇನು ನಡೆದಿದೆ ನನಗೇನು ಗೊತ್ತಿಲ್ಲ. ಅವೆಲ್ಲ ಅವರನ್ನ ಕೇಳಿ ಅವರೇ ಅದಕ್ಕೆಲ್ಲ ವಿವರಣೆ ಕೊಡ್ತಾರೆ. ಹನಿ ಟ್ರ್ಯಾಪ್ ವಿಚಾರವಾಗಿ ಕಾಂಗ್ರೆಸ್ ಅಲ್ಲಿ ದೊಡ್ಡ ಬಿರುಗಾಳಿಯನ್ನ ಬೀಸ್ತಾ ಇದೆ. ನನಗಿರೋ ಮಾಹಿತಿ ಪ್ರಕಾರ ಮುಖ್ಯಮಂತ್ರಿನೇ ಇದರ ಸೂತ್ರಧಾರರು ಅಂತ ಅನ್ಸುತ್ತೆ. ಸಿದ್ದರಾಮಯ್ಯನವರೇ ಇದರ ಸೂತ್ರಧಾರರು. ಇಲ್ಲಾಂದ್ರೆ ಒಂದು ಮಂತ್ರಿಮಂಡಲದಲ್ಲಿರುವಂತಹ ಸದಸ್ಯ ಅವರು ಕಂಪ್ಲೇಂಟ್ ಕೊಡಬೇಕಾದ್ರೆ ಪೊಲೀಸ್ ಸ್ಟೇಷನ್ ಕೊಡಬೇಕಾಯ್ತು, ಮುಖ್ಯಮಂತ್ರಿಗಳು ಕೊಡಬೇಕಾಯ್ತು. ಅದು ಬಿಟ್ಟು ಸದನದಲ್ಲಿ ಪ್ರಸ್ತಾವ ಮಾಡ್ತಾರೆ ಅಂದ್ರೆ ಇದರಿಂದ ಕಾಂಗ್ರೆಸ್ಸಿನ ಹಲವಾರು ಮುಖಂಡರ ಕೈವಾಡನೂ ಇದೆ. ಅವರೆಲ್ಲ कांग्रेस सरकार के मंत्रियों पर गोल्ड स्मगलिंग में शामिल होने का आरोप है और सबसे चिंताजनक बात है कि ಸರ್, ಈ ಕಡೆ ರಾಜಣ್ಣ ದೂರು ಕೊಡಲ್ಲ. ಇವ್ರ ಮಗ ಒಂದು ಕಡೆಯಲ್ಲಿ ನವೆಂಬರಲ್ಲಿ ಆಗಿದ್ದ ಅಟೆಂಪ್ಟನ್ನು ಜನವರಿಯಲ್ಲಿ ಇವ್ರ ಗಮನಕ್ಕೆ ಬಂತಂತೆ, ತಮಾಷೆ ಅಂದ್ಕೊಂಡು ಸುಮ್ಮನೆ ಆದ್ರಂತೆ, ಈ ಕಂಪ್ಲೇಂಟ್ ಕೊಡ್ತಾರಂತೆ. ಇದನ್ನು ಹೇಗೆ ನೋಡ್ಬೇಕು ಸರ್? ಎಲ್ಲ ಅವ್ರವ್ರ ಅನುಕೂಲಗಳಿಗೆ ತಕ್ಕಂತೆ ಹೇಗೆ ನಡೆಯುತ್ತೆ ಅಂತ ನೋಡಿದ್ದಾರೆ. ಅದಾದಮೇಲೆ ಅವ್ರವ್ರಿಗೆ ಬೇಕಾದ ರೀತಿಯಲ್ಲಿ ನಡೆದಂಗೆ ಕಾಣಿಸ್ತಾ ಇಲ್ಲ. ನಂಗೆ ಗೊತ್ತಿಲ್ಲ ಈ ಪ್ರಕರಣದಲ್ಲಿ ಏನಾಗಿದೆ ಅಂತ. ಐ ಡೋಂಟ್ ನೋ. ಬಟ್ ಜನರಲಿ ಈ ಥರದ ಪ್ರಕರಣಗಳು ನಡೆದಿರೋದು ಹೇಳ್ತೀನಿ. ಇದಲ್ಲ, ಐ ರಿಪೀಟ್, ಈ ಪ್ರಕರಣಕ್ಕಲ್ಲ, ಜನರಲ್ಲೇ ಹೇಳ್ತೀನಿ. ಹೆಣ್ಣಿನ ವಿಚಾರದಲ್ಲಿ ಈ ಥರದ ಸಮಸ್ಯೆಗಳು ಬಂದಿರೋದು ನಾನು ಹಿಂದೆ ಒಂದು 5-6 ಕೇಸ್ ನೋಡಿದ್ದೀನಿ. ಅಂದರೆ ಆರೋಪ. ಐ ರಿಪೀಟ್, ಈ ಕೇಸ್ ಅಲ್ಲ, ಬಿಕಾಸ್ ನನಗೆ ಗೊತ್ತಿಲ್ಲ. ಜನರಲಿ ನಾನು ನೋಡಿರೋ ಕ್ರಿಮಿನಲ್ ಕೇಸಸ್ಸಿನ ಬ್ಯಾಕ್ಗ್ರೌಂಡಲ್ಲಿ ದೀರ್ಘಕಾಲದ ಹಿಂದೆಯೂ ಹೌದು, ಸ್ವಲ್ಪ ಇತ್ತೀಚಿನ ವಿಚಾರದಲ್ಲೂ ಹೌದು, ಹೆಣ್ಣಿನ ವಿಚಾರದಲ್ಲಿ ಈ ಬಡಿದಾಟಗಳನ್ನು ನೋಡಿದ್ದೀನಿ ನಾನು. ನಂಗೆ ಗೊತ್ತಿಲ್ಲ ಇವ್ರದ್ದು ಯಾತಕ್ಕೆ ಇವ್ರು ಇಷ್ಟು ತಡ ಮಾಡಿದ್ದಾರೆ. ಸುಪಾರಿ, ಮರ್ಡರ್ರು ಎಲ್ಲ ಸ್ಮಾಲ್ ವಿಚಾರ ಅಲ್ಲ. ಒಬ್ಬ ಮಂತ್ರಿನ ಹನಿ ಟ್ರ್ಯಾಪ್ ಮಾಡಕ್ಕೆ ಬರ್ತಾರೆ ಅನ್ನೋದು ಸಣ್ಣ ವಿಚಾರ ಅಲ್ಲ. ಮೆಷಿನ್ ಮಿನಿಸ್ಟರ್, ನಾನು ಬಹಳ ಧೈರ್ಯವಂತ ಈ ವ್ಯಕ್ತಿ ಅಂತ ಅನ್ಕೊಂಡಿದ್ದೆ ಇವ್ರನ್ನ. ಇವರು ಮಾತಾಡ್ತಿದ್ದಿದ್ದು ಸ್ಟೈಲು. ತುಮಕೂರಲ್ಲೆಲ್ಲ MLAಗಳು ಗೆಲ್ಲಬೇಕಾದ್ರೆ ನಮ್ಮ ಆಶೀರ್ವಾದ ಬೇಕು ಅಂತ ಒಂದಿನ ಹೇಳಿದ್ರು ಇವರೆಲ್ಲ. ನಾನು ಕೇಳಿಸ್ಕೊತಾ ಇದ್ದೆ. ನಾನು ಅನ್ಕೋತಿದ್ದೆ ಈ ಪಾರ್ಟಿ ಸಖತ್ ಪವರ್ಫುಲ್ಲು ಮತ್ತು ಸಖತ್ ಧೈರ್ಯ, ಪಕ್ಕ ಹಿಂದೆ ಮುಂದೆ ನೋಡಲ್ಲ, ಬಾರ್ಸ್ ಹೋಯ್ತಾ ಇರ್ತಾರೆ ಈ ಪಾರ್ಟಿ ಅನ್ಕೊಂಡಿದ್ದೆ. ಏನಿಲ್ಲ, ಪುಸ್ ಗಿರಾಕಿ ಅಂತ ಭಯ ಏನು ಅಂತ ಗೊತ್ತಿಲ್ಲಪ್ಪ. ಯಾಕೆ ಏನ್ರಿ ಭಯ? ಹೈಕಮಾಂಡು ಕಂಪ್ಲೇಂಟ್ ಕೊಡಿ. ತುಂಬಾ ಭಯ ಪಟ್ಕೊಂಡಿದ್ರೆ ಬರ್ರಿ, ಇಲ್ಲೊಂದು ಇದನ್ನ ಕಟ್ಟಿಸ್ತೀನಿ, ತಾಯ್ತಾ ಕಟ್ಟಿಸ್ತೀನಿ. ಎಲ್ಲರೂ ಒಂದ್ ಕಡೆ ಒಳ್ಳೇದು. ನಾನು ಗುರ್ತಿರೋ ಯಾರನ್ನಾರು ಕರೆಸ್ಬಿಟ್ಟು ಝಮ್ ಅಂತ ನೀರು ಹಾಕಿಸ್ಬಿಟ್ಟು ಒಂದು ಕಟ್ಟಿಸ್ಕೊಡ್ತೀನಿ ಬೇಕಾರೆ, ಭಯ ಆಗಿದ್ರೆ. ಆ ಭಯ ಅಷ್ಟರಲ್ಲಿ ಓಡಾಡೋರು ಬಂದು ನಮಗೆ ಹಾಲಿನ ವಿಚಾರದಲ್ಲಿ ಮೆಷಿನ್ ಇಟ್ಟಿದ್ದೀರಾ ಅಂತ ಕೇಳ್ತೀರಾ ನಮ್ಮನ್ನ? ಬರೀ ಮಾಹಿತಿ ಆಧಾರದ ಮೇಲೆ CID ವಿಚಾರಣೆ ಮಾಡಿ. ನಿಕ್ ನೇಮ್ ಯು ಆಸ್ ಎ ಮೆಷಿನ್ ಮಿನಿಸ್ಟರ್. ನೀವು ಮಂತ್ರಿ ಆಗಿರೋವರೆಗೆ ಜನರನ್ನ ಅವಹೇಳನ ಮತ್ತು ಅಸಡ್ಡೆಗೆ ಗುರಿ ಮಾಡಬೇಡಿ. ಜನರನ್ನ ಟೇಕನ್ ಫಾರ್ ಗ್ರಾಂಟೆಡ್ ನಿಮ್ಮ ಮನೆ ಜೀತದಾಳುಗಳ ಥರ ಮಾತಾಡಬೇಡಿ. ನಾವು ಓಟ್ ಹಾಕ್ತಾ ಇದ್ದೀವಿ ಅನ್ನೋ ಕಾರಣಕ್ಕೆ ಯಾವನೋ ನಿಮ್ಮ ಕೈಲಿ 500 ರೂಪಾಯಿ ತೊಗೊಂಡು ತಿಂದಿರೋ ಅಂತ ಕಂತ್ರಿಗೆ ಹೋಗಿ ಹೇಳಿ. ಅದನ್ನು ನಮ್ಮ ಹತ್ರ ಹೇಳಬೇಡಿ ಬಂದು. ಎಸ್,